ಅದು ನೀರು ದೋಸೆ ಮೂವಿ ನೋಡಿದಷ್ಟೇ ಖುಷಿ ಆಗೈತೆ ಅವರಿಗೆ. ಪ್ರಭಾಕರಣ್ಣ ಹುಡುಗರನ್ನ ಕರ್ಕೊಂಡು ಬಂದಿದ್ರು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಂಜು. ಹಲವಾರು ದಿನಗಳ ನಂತರ ಈ ವರ್ಷದ ಮೊದಲನೇ ಟ್ರಕ್ ಮಾಡ್ತಾ ಇದ್ದೀನಿ. ನಮ್ಮ ಜೊತೆಗೆ ಗೆಳೆಯರ ಬಳಗ ಇದೆ. ಹಾಂ, ಎಲ್ಲರ ಹೆಸರು ಇವರು ಇವರು ಅವರು ಇವರು ಅವರು ಇವರು ಮತ್ತು ಅವರಿಬ್ರು, ಇಷ್ಟು ಜನ ಸೇರ್ಕೊಂಡು ಇನ್ನೊಂದಷ್ಟು ಜನ ಕರ್ಕೊಂಡು ಯಾವ ಬೆಟ್ಟ ಬೈ? ಹಾಂ, ಗಂಗಾಡಿಕಲ್ ಬೆಟ್ಟ ಹತ್ತಕ್ಕೆ ಹೋಗ್ತಿದ್ದೀವಿ. ನೋಡಿದ್ರೆ ಬೆಳಗ್ಗೆ 6 ಗಂಟೆ ಅನಿಸುತ್ತೆ, ಅಲ್ಲ ಮಧ್ಯಾಹ್ನ 12 ಗಂಟೆ ಆಗೈತೆ. ಮಳೆ ಸಣ್ಣ ಹೊಡಿತೈತೆ, ಗಾಳಿ ಬೆಚ್ಚಗೆ ಬೀಸ್ತೈತೆ. ಇಷ್ಟರ ಜೊತೆಗೆ ನಾವು ಹೋಗ್ತಾ ಇದ್ದೀವಿ. ಹೆಂಗಾಗುತ್ತೆ ಅನುಭವ ಅಂತ ನಿಮ್ಗೆ ಹೇಳ್ತೀವಿ. ಹೆಂಗಿದೆಯಪ್ಪ ಜೋಶು? ಹಾಂ, ಎಲ್ಲ ಟ್ರಿರ್ ಅಂತ ಇದ್ದಾರೆ. ಸ್ಟಾರ್ಟಿಂಗಲ್ಲಿ ಜೋಶು, ಉಳಿಯೋಗ್ರೆ ಬ್ರೇಕ್ ಕಾಯ್ತಾ ಇದ್ದಾರೆ. ಬೈ, ಬೆಳಗ್ಗೆ ತಿಂಡಿ ಹೆಂಗಿತ್ತು? ಹಾಂ, ನೀರು ದೋಸೆ ತಿಂದವ್ರೆ. ಅದು ನೀರು ದೋಸೆ ಮೂವಿ ನೋಡಿದಷ್ಟೇ ಖುಷಿ ಆಗೈತೆ ಅವ್ರಿಗೆ. ನ್ಯೂಟ್ರಿಷನ್ ಸ್ಪಾನ್ಸರ್. ನಿಮ್ಮ ದೇಹದಲ್ಲಿ ಏನಾದರೂ ಅಳ್ಳಾಡ್ತಿದ್ರೆ ಅಂದರೆ ವೀಕ್ ಅನ್ನಿಸ್ತಾ ಇದ್ರೆ, ಅನ್ನಿಸ್ದೇ ಇದ್ರೆ ತಿನ್ಬೋದು. ಸೊ ತುಂಬ ಶಕ್ತಿ ಬೇಕು. ಈ ಥರ ಟ್ರೆಕ್ಕಿಂಗ್ ಎಲ್ಲ ಮಾಡ್ತೀರಾ ಅಂತಂದರೆ ಸ್ನ್ಯಾಪ್ ಬೈಟ್ನ ಸಜೆಸ್ಟ್ ಮಾಡ್ತೀನಿ. ಬಾಯ್ಗೆ ಹಾಕೊಳ್ಳಿ. ಬನ್ನಿ ಬನ್ನಿ, ಹಿಂಗೆ ತೋರಿಸ್ತೀವೆಲ್ಲ ನೋಡಿ ಫ್ರೆಂಡ್ಸ್. ಅಲ್ಲಿ ಫ್ರೆಂಡ್ಸ್, ಓ ಮೈ ಗಾಡ್, ಓ ಮೈ ಗಾಡ್. ಒಂದೆರಡು ಕಿಲೋಮೀಟ್ರ್ ಸುಖ ಕೊಡ್ತು. ಈಗ 1 ಕಿಲೋಮೀಟ್ರು ಕೊಡ್ತೈತೆ. ಆರಾಮಾಗಿ ಬೆಂಗಳೂರಲ್ಲಿ ಇದ್ದೆ. ಈ ವರ್ಷದ್ದು ಮೊದಲನೇ ಟ್ರಕ್ಕು ಚೆನ್ನಾಗಿ ಅನ್ನಿಸ್ತೈತೆ. ಅವಾಗ ಹೋಗಿ ಬೆಟ್ಟ ಹತ್ತಲಿಲ್ಲ ಅಂದರೆ ದಮ್ಮೊಡಿಯೋರ್ಗಿಂತ ದಮ್ ಇಳಿಬೇಕಾಗುತ್ತೆ. ಗಂಗಾಡಿಕಲ್ ಅಂತ ಏನಕ್ಕೆ ಕರೀತಾರೆ ಇದನ್ನ? ಗಂಗೆ ಅಡಿಗಡೆ ಆಗಿರೋಂಥ ಕಲ್ಲಿಗೆ ಮೈನ್ಸ್. ಮೈನಿಂಗ್. ವೈಟ್ ಮೈನಾ? ಇಲ್ಲ, ಕಪ್ಪು. ಕಪ್ಪು ಮೈನಿಂಗ್. ಓಕೆ. ಒಂದು ಅಡಿಗೆ ಕಲ್ಲು ಅಡಿ ಆಗಿದ್ರಿಂದ ಗಂಗಾಡಿ ಕಲ್ಲು ಅಂತ ಹೇಳಿ ಕರೀತಾರೆ. ಓಕೆ. ಇಲ್ಲಿ ಗಂಗೆ ಎಲ್ಲುಂಟು? ಹಾಂ, ಹಂಗೆ ಬಿಳಿ ಕಲ್ಲು. ಇಲ್ಲಿ ಅಲ್ಲಲ್ಲಿ ಬಿಳಿ ಕಲ್ಲು. ಅಲ್ಲಿ ಹಿಂಗಾಸಿ ಬಂದು ಹಿಂಗೆ ಓದ್ತಾ ಇದ್ದೀವಿ. 2 ಕಿಲೋಮೀಟ್ರ್ ಅರ್ಧ ಕಿಲೋಮೀಟ್ರ್ ಥರ ಫೀಲ್ ಆಯಿತು. ಇದು ಅರ್ಧ ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಲೆಕ್ಕ ಫೀಲ್ ಆಗ್ತೈತೆ. ಓ, ಚೆನ್ನಾಗಿ ಕಾಣ್ತೈತೆ, ಮಸ್ತಲ್ಲ. ಹಂಗೆ ಮಾಡಿ 4 ಕಿಲೋಮೀಟ್ರಾಗೆ 2 ಕಿಲೋಮೀಟ್ರ್ ಮುಗೀತು. ಇನ್ನೊಂದು 2 ಕಿಲೋಮೀಟ್ರ್ ಹತ್ತಿದ್ರೆ ಆಯ್ತು. ಅದ್ರ ಹತ್ತುತ್ತೀವೋ ಇಲ್ಲ ಅನ್ನೋದೇ ಪ್ರಶ್ನೆ. ಆರಾಮಾಗಿ ಊರಲ್ಲಿ ಮುದ್ದೆ ತಿಂತಿದ್ದೋ, ನಿದ್ದೆ ಮಾಡ್ತಿದ್ದೋ, ನಾ ಕಾಡು ತೋರಿಸ್ತೀರಿ ಅಂತ ಕರ್ಕೊಂಡು ಬಂದ್ರು. ಪ್ರಭಾಕರಣ್ಣ ಹುಡುಗರನ್ನ ಕರ್ಕೊಂಡು ಬಂದಿದ್ರು. ಇವ್ರ ಜೊತೆ ಬಂದಿದ್ದು 4 ಹುಡುಗರು ಪ್ಲಸ್ 1 ಹುಡುಗಿ. ಅಲ್ಲೋಗ್ಬೇಕು ಸ್ವಾಮಿ. ನಾವೆಲ್ಲ ಇಲ್ಲಿಗೆ ಮುಗೀತು ಅಂತ ಹೇಳ್ತಾ ಇದ್ದೆ. ಅಲ್ಲಿ ಬೆಟ್ಟ ಹತ್ತಿ ಬಾವುಟ ನೆಡಗಂಟ ಅರ್ಧೋಯ್ತದೆ.
ಹೋಗೋದಲ್ಲ ಈಗಲೇ ತಲೆ ಬಿದ್ದೈತೆ. ನನಗೆ ಮೈ ಜುಮ್ ಜುಮ್ ಅಂತೈತೆ. ಅವತ್ತೇ ಪಲ್ಟಿಯಾಗಿ ಉಳಿದ ಪುಣ್ಯ. ರೀ ಏನ್ರಿ ಇದು? ಇದ್ರ ಒಳ್ಳೆ ರೋಗ ಧೂಳಿ ಹಾಕಿ ಇಲ್ಲಿ ಈಗ. ಸೊ ನಾವು ಎಷ್ಟು ಮೇಲೆ ಸ್ಟೀಪಲ್ಲಿ ಇದೀವಿ ಅಂತಂದ್ರೆ ಬನ್ನಿ ಇಲ್ಲಿ ತೋರಿಸ್ತೀನಿ. ಇಲ್ಲಿ ಈ ಸ್ಟೀಪ್ನ ಯಪ್ಪ ಹೊಗೆನೇ ತುಂಬಿಡ್ತದಾಗೆ. ಇಲ್ಲಿ ಸಿಕ್ಕಾಪಟ್ಟೆ ಮೇಲೆ ಬಂದ್ಬಿಟ್ಟಿದ್ದೀವಿ. ತುಂಬ ಮೇಲಿದೆ. ಇನ್ನೂ ಇಲ್ಲಿ ಅಷ್ಟು ಮೇಲೆ ಕತ್ತಬೇಕು. ಏನ್ ಬೈ ಬಿಸಿ ಬಿಸಿ ಜಾಮೂನು ಹಾಂ. ಈ ಥರ ಮಳೆ ಬಂದಾಗ ಬೆಡ್ಶೀಟ್ ಹಾಕೊಂಡು ಮನೆ ಕಳೆದು ಬಿಟ್ಟು ಬೆಟ್ಟ ಹತ್ತೀನಿ ಅಂತ ಬಂದರೆ ಕಷ್ಟ. ಈ ಥರ ಅಲ್ವಾ? ಏನಂತ ಸುಳ್ಳು ಹೇಳಿದ್ರು ನಮ್ಗವರು? 4 ಕಿಲೋಮೀಟ್ರ್ ಅಂದರು. ಈಸಿ ಅಂದರು. ಛೀ, ನಾಟ್ ದಟ್ ಈಸಿ. ವೆರಿ ವೆರಿ ಟಫ್. ಅಲ್ಲಿ 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 ವಿವೋ ಅಲ್ಲಿ ಎಷ್ಟು ಜನ ಯಪ್ಪ ಅಲ್ವಾ? ಕಲರ್ ಕಲರ್ ವಿಚ್ ಕಲರ್ ಡೂ ಯು ಚೂಸ್? ಫಸ್ಟ್ ಟ್ರಕ್ ಸಕ್ಸಸ್ಫುಲಿ ಕಂಪ್ಲೀಟೆಡ್. ಬೈ ಸುಖ ಅನ್ನಿಸ್ತಾ? ವೆರಿ ಗುಡ್ ಸ್ಯಾಟಿಸ್ಫ್ಯಾಕ್ಷನ್ ಬೈ, ತೃಪ್ತಿ. ಸರಿ, ಹುಷಾರ ಇಟ್ಕೊಳಮ್ಮ. ಯಾರನ್ನಾರು ಒಬ್ರು ಹಿಡ್ಕೊಳ್ಳೋ, ಕಲ್ಲು ಹಿಡ್ಕೊ ಅಲ್ಲಿ. ಹಾಂ ಬೈ ಅಲ್ವಾ? ಸೈಕೋ ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆಸ್ಕೊಂಡ್ಬಿಟ್ರೆ ಒಳ್ಳೆ ಗಾಳಿ ಯಾವ ಲೆವೆಲ್ಗೆ ಐತೆ ಅಂದ್ರೆ ಅಷ್ಟೇ. ಹೊಸ ಕ್ಯಾಪು ಏನ್ ಮಾಡೋದು? ಕ್ಯಾಪು ಗಾಳಿಗೆ ಹಾಪು ಫುಲ್ಲು ಆರ್ತು 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 ಹೋಯ್ತು. ಫುಲ್ ಗಾಳಿ. ಗಂಗಡಿಕಲ್ ಟ್ರಕ್ ಮುಗಿಸಿದ್ರಿ. ವೆರಿ ಹ್ಯಾಪಿ. ಸೊ ನಿಮಗೇನಾದ್ರೂ ಗಂಗಡಿಕಲ್ ಟ್ರೆಕ್ಕಿಂಗ್ ಬರಬೇಕು ಅನ್ಸಿದ್ರೆ ಆರಾಮಾಗಿ ಬನ್ನಿ. 4 ಕಿಲೋಮೀಟರ್ ಅಂತ ಬೇಜಾರಾಗಬೇಡಿ. 4 ಕಿಲೋಮೀಟರ್ ನಿಮ್ಗೆ ಎಷ್ಟು ಇದೆ ಎಲ್ಲ ಖಾಲಿ ಮಾಡ್ತಾರೆ. ಏನ್ ಬಿಡೋದಿಲ್ಲ, ಎಲ್ಲ ಕಿತ್ತು ಬಿಡುತ್ತೆ.